ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನೀವು ಎಲ್ಲೇ ಹೋಗಿ ಒಂದು ಯೋಗಿ, ಅದು ಆಸನ ಹೇಳ್ಕೊಡೋರು ಅಥವಾ ರಾಜಯೋಗ ಹೇಳ್ಕೊಡೋರು ಅವ್ರ ಹತ್ರ ಹೋದ್ರೆ ಅವ್ರು ನಿಮಗೆ ಫಸ್ಟ್ ಹೇಳ್ಕೊಡೋದೆ ಬೆಳಗ್ಗೆ ಬೇಗ ಎದ್ದೇಳಿ, ಸೂರ್ಯ ಹುಟ್ಟೋದ್ರೊಳಗೆ ಎದ್ದೇಳಿ, ಸಂಜೆ ಸೂರ್ಯ ಮುಳುಗೋದ್ರೊಳಗಡೆ ಸಾಧನೆಯನ್ನ ಮುಗಿಸ್ಬಿಡಿ. ಈ 2 ಹೊತ್ತರಲ್ಲಿ ಪ್ರಪಂಚ ಶಕ್ತಿ ಭೂಮಿಯನ್ನು ಮುಟ್ಟುತ್ತಾ ಇರುತ್ತೆ. ಪ್ರಪಂಚ ಶಕ್ತಿಯೇ ದೇಹ ಮನಸ್ಸಿನ ಆರೋಗ್ಯ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೇನೆ, ದೇವಸ್ಥಾನ ನಿಜವಾಗೂ ಶಕ್ತಿಯುತವಾಗಿದ್ದ, ಸೈಂಟಿಫಿಕ್ ಆಗಿ ನಮಗೆ ಹೇಳಿ ಅಂತ ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೊಂದು ವಿಡಿಯೋ ಹಾಕಿದ್ದೀನಿ ನಾನು ಯೂಟ್ಯೂಬ್, ಮಿಸ್ಟರ್ ಟೂಟಲ್. ನೀವಿನ್ನು ಸಂಧಾದಾರರಾಗಿಲ್ಲ. ಏನ್ ತಲೆ ಕೆಟ್ಟೋಗಿದ್ಯಾ? ನಾನು ಯಾಕಾಗ್ಲಿ, ಬೇಡ ಬಿಡಿ. ಸೊ ಬೆಳಗಿನ ಟೈಮಲ್ಲಿ ನೀವು ಎದ್ದು ಟಾಯ್ಲೆಟ್ಗೆ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಯೂರಿನ್ ಪಾಸ್ ಮಾಡಿ ಹೊಟ್ಟೆನ ಖಾಲಿಯಾಗಿಟ್ಕೊಂಡು ಒಂದ ವ್ಯಾಯಾಮ ಅಥವಾ ಯೋಗಾಸನ ಮಾಡಿದ್ರೆ ರಕ್ತ ಸಂಚಾರ ಫಸ್ಟ್ ಕ್ಲಾಸ್ ಹರಿಯಕ್ಕೆ ಶುರು ಆಗುತ್ತೆ. ರಕ್ತ ಸಂಚಾರ ಹರಿಯಕ್ಕೆ ಶುರು ಮಾಡಿದ ಮೇಲೆ ಪ್ರಾಣಾಯಾಮವನ್ನ ಮಾಡಬೇಕು. ಪ್ರಾಣಾಯಾಮವನ್ನ ಮಾಡಿದ ಮೇಲೆ ಧ್ಯಾನಕ್ಕೆ ಕೂತ್ಕೋಬೇಕು. ಪ್ರಾಣಾಯಾಮ ಅಂತನ್ನೋದೇ ಮನಸ್ಸಿನ ನಿಗ್ರಹ. ಪ್ರಾಣಾಯಾಮ ಮಾಡ್ಬಿಟ್ರಿ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಕುಣಿತಾ ಇರುತ್ತೆ ಎಲ್ಲ ಒಂದಕ್ಕೊಂದು ನಾನು ನೀನು ಎಲ್ಲ ಅಡುಗೋಗುತ್ತೆ. ಪ್ರಾಣಾಯಾಮ ಮಾಡಿದ್ರೆ ಕೋಪ ಬರುತ್ತೆ, ತೊಂದರೆ ಬರಲ್ಲ. ಆಸೆ ಬರುತ್ತೆ, ವಿಪರೀತಕ್ಕೆ ಹೋಗಲ್ಲ. ಎಲ್ಲ ನಿಯಮಿತವಾಗಿರುತ್ತೆ ಪ್ರಾಣಾಯಾಮ ಕಲ್ತ್ಬಿಟ್ರಿ ಅಂತಂದ್ರೆ. ಸೊ ಪ್ರಾಣಾಯಾಮ ಮಾಡಿದ ಮೇಲೆ ಧ್ಯಾನ ಮಾಡಿದ್ರೆ ನೀವು ಬೇಗ ಧ್ಯಾನ ಸ್ಥಿತಿಗೆ ಹೋಗ್ಬೋದು. ಇಲ್ಲ ಧ್ಯಾನಕ್ಕೆ ಹೋಗಕ್ಕಾಗಲ್ಲ. ಸುಮ್ಮನೆ ಕುಣಿತಾ ಇರೋ ತಲೆ ಅಡುಗಿಸೋದೇ ಧ್ಯಾನದ ಉತ್ತಿ. ಆಲೋಚನೆ ಇಲ್ಲದೆ ಇರೋ ಸ್ಥಿತಿಯನ್ನು ಮುಟ್ಟಬೇಕು ಅಂದ್ರೆ ದೇಹದ ವ್ಯಾಯಾಮವನ್ನ ಮಾಡಿ ಪ್ರಾಣಾಯಾಮವನ್ನ ಮಾಡಿದಾಗ ಮನಸ್ಸು ಅಡಗುತ್ತೆ. ಮನಸ್ಸು ಅಡಗದ ಮೇಲೆ ನೀವು ಧ್ಯಾನ ಕೂತಾಗ ಮನಸ್ಸು ಧ್ಯಾನ ಸ್ಥಿತಿಗೆ ಹೋಗುತ್ತೆ. ಇನ್ನರ್ ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಇನ್ನರ್ ಕಾನ್ಶಿಯಸ್. ಸಬ್ ಕಾನ್ಶಿಯಸ್ ಅಂತ ಅನ್ನೋದು ಧ್ಯಾನ ಸ್ಥಿತಿ, ಇನ್ನರ್ ಕಾನ್ಶಿಯಸ್ ಅಂತ ಅನ್ನೋದು ಧ್ಯಾನ. ಪ್ರಯತ್ನ ಮಾಡೋದು ಧ್ಯಾನವಲ್ಲ. ಬಾವಿ ಕಟ್ಟೆ ತನಕ ಹೋಗೋದು ಈಜೋದಲ್ಲ, ನೀರೊಳಗೆ ಇಳಿದು ಕೈಗಳು ಅಲ್ಲಾಡಿಸ್ಬೇಕು. ಧ್ಯಾನ ಸ್ಥಿತಿಗೆ ಹೋಗಿ ಧ್ಯಾನಕ್ಕೆ ಹೋಗ್ಬೇಕು. ಆ ಧ್ಯಾನ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನೀವು ಇದೆಲ್ಲ ಅಭ್ಯಾಸ ಮಾಡಬೇಕು. ಇದು ಅಭ್ಯಾಸ ಮಾಡಿದ್ರೆ ಮಾತ್ರ ಧ್ಯಾನ ಮಾಡಕ್ ಸಾಧ್ಯ. ಧ್ಯಾನ ಅಂತ ಅನ್ನೋದು ಏನು ಇಲ್ಲದೆ ಇರೋ ಒಂದು ಸ್ಥಿತಿ, ನಿರ್ಲಿಪ್ತತೆ, ಬ್ಲಾಂಕ್ನೆಸ್. ಬ್ಲಾಂಕ್ ಆಗಿರ್ಬೇಕು ಮನಸ್ಸು, ಏನೂ ಇಲ್ಲ, ಬೆಳಿ ಹಾಳೆ ಇದ್ದಂಗೆ ಇರುತ್ತೆ. ಅದು ಯಾವ ಕಲ್ಮಶ ಮನಸ್ಸಲ್ಲಿ ಇಲ್ಲ. ಆ ಸ್ಥಿತಿಯಲ್ಲೇ ನೀವು ಸ್ಥಿರವಾಗಿ ಇರಬೇಕು, ಅದೇ ಧ್ಯಾನ. ಏನು ಮಾಡದೆ ಇರೋದೇ ಧ್ಯಾನ. ಧ್ಯಾನ ಅಂತ ಅನ್ನೋದು ಏನೋ ಮಾಡಿ ಪ್ರಯತ್ನ ಮಾಡಿ ಬರೋದಲ್ಲ. ಏನು ಮಾಡದೆ ಇರೋ ಒಂದು ಸ್ಥಿತಿಯನ್ನ ಮುಟ್ಟಬೇಕು ನೀವು, ಅದು ಧ್ಯಾನ. ನೀವು ಏನೇ ಪ್ರಯತ್ನ ಮಾಡಿದ್ರು ಏನು ಮಾಡದೆ ಇರೋ ಸ್ಥಿತಿಗೆ ಹೋಗಬೇಕು ನೀವು, ಅದೇ ಧ್ಯಾನ. ಏನ್ರಿ ಕನ್ಫ್ಯೂಸ್ ಮಾಡ್ತೀರಾ? ನಮ್ಮನ್ನ ಮೆಂಟಲ್ ಹಾಸ್ಪಿಟಲ್ ತಗೊಂಡು ಸೇರಿಸ್ಬಿಡ್ತೀರಾ ಅಂತ ಕಾಣುತ್ತೆ. ಏನೇನೋ ಹೇಳ್ತೀರಾ. ಅದು ಧ್ಯಾನಕ್ಕೆ ಹೋಗೋದಕ್ಕೆ ಮಾಡುವ ಪ್ರಯತ್ನ. ಧ್ಯಾನಕ್ಕೆ ಹೋಗೋದಕ್ಕೆ ಮಾಡುವ ಪ್ರಯತ್ನ, ಉಸಿರಾಟದ ಮೇಲೆ ಮನಸ್ಸನ್ನಿಡೋದು. ಈಗ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ, ಮದ್ದೂರಿಗೆ ಬರಬೇಕು, ಸ್ವಂತ ಊರಿಗೆ. ಈಗ ಹಾಕೊಂಡ್ಬರ್ತೀರಾ, ನೀವೇನು ಹನುಮಂತನ? ಒಂದ ಬೈಕಲ್ಲಿ ಕೂತ್ಕೋಬೇಕು, ಅಥವಾ ಬಸ್ಸಲ್ಲಿ ಕೂತ್ಕೋಬೇಕು, ಅಥವಾ ಕಾರಲ್ಲಿ ಕೂತ್ಕೋಬೇಕು. ಕಾರಲ್ಲಿ ಕೂತ್ಕೊಳ್ಳೋದಕ್ಕೆ ಏನು ಈ ಮನೆ ಮುಂದ್ಗಡೆನೆ ಕಾರ್ ನಿಲ್ಸಿಟ್ಟಿದ್ದೀರಾ? ಎಲ್ಲೂ ನಿಲ್ಸಿರ್ತೀರಾ? ಅದ್ರ ಹತ್ರ ಹೋಗೋದು ಬೇಡವಾ? ನೀವು ಹೋದ್ಮೇಲೆ ತಂದು ಕೂತ್ಕೊಳ್ಳೋದು. ಕೂತಿದ್ದಷ್ಟೇ ಕಾರ್ ಬಂದ್ಬಿಡುತ್ತಾ? ಸ್ವಿಚ್ ಹಾಕೋದು ಬೇಡವಾ? ಆನ್ ಮಾಡೋದು ಬೇಡವಾ? ಆಕ್ಸಿಲೇಟರ್ ಕೊಡೋದು ಬೇಡವಾ? ನೀವು ಕಾರ್ ತನಕ ಹೋಗೋದು, ಕಾರ್ ಒಳಗೆ ಕೂತ್ಕೊಳ್ಳೋದು ಪ್ರಯತ್ನ.
ಕಾರಲ್ಲಿ ಕೂತ ಮೇಲೆ ಸ್ಟಾರ್ಟ್ ಮಾಡಿ ಕಾರ್ ರನ್ ಆಗಿ ಹೋಗೋದು ರನ್ನಿಂಗ್, ಡ್ರೈವಿಂಗ್. ಅಂದ್ರೆ ಧ್ಯಾನ ಸ್ಥಿತಿಗೆ ಹೋಗೋದಕ್ಕೆ ಮಾಡುವ ಪ್ರಯತ್ನ ಧ್ಯಾನವಲ್ಲ. ಧ್ಯಾನ ಸ್ಥಿತಿಗೆ ಹೋಗೋದಕ್ಕೆ ಮಾಡುವ ಪ್ರಯತ್ನ ಸಿಕ್ಕದ ಮೇಲೆ ನೀವು ಏನು ಮಾಡ್ತೀರೋ ಅದು ಧ್ಯಾನ. ತಲೆಗೆಟ್ಟೋಗುತ್ತೆ ನಿಮಗೆ ಈ ಆಧ್ಯಾತ್ಮ, ತಲೆಗೆಟ್ಟೋಗುತ್ತೆ. ಸೊ ಇದು ಪ್ರಯತ್ನ. ಈ ಹೇಳ್ತಾರಲ್ಲ ಓಂ ನಮೋ ನಾರಾಯಣಾಯ ನಮಃ, ಓಂ ನಮಃ ಶಿವಾಯ, ಇದೆಲ್ಲ ಪ್ರಯತ್ನ, ಅದು ಧ್ಯಾನವಲ್ಲ. ಧ್ಯಾನ ಅಂತ ಅನ್ನೋದು ಏನು ಇಲ್ಲದೆ ಇರೋ ಸ್ಥಿತಿಯನ್ನು ಮುಟ್ಟೋದೇ ಧ್ಯಾನ. ಮೈಂಡ್ ಬ್ಲಾಂಕ್ ಆಗ್ಬೇಕು, ಕಲ್ಮಶವಿಲ್ಲದೆ ಇರೋ ಸ್ಥಿತಿಯೇ ಧ್ಯಾನ. ಏನು ಗೊತ್ತಾಗೋದಿಲ್ಲ ನಿಮಗೆ, ಹೊರಗಡೆ ನಡೆಯೋದು ಒಳಗಡೆ ನಡೆಯೋದು. ಧ್ಯಾನ ಹೋಗೋದಕ್ಕೆ ಮಾಡುವ ಪ್ರಯತ್ನದಲ್ಲಿ ಹೊರಗಡೆ ನಡೆಯೋದೆಲ್ಲ ಗೊತ್ತಾಗ್ತಿರುತ್ತೆ. ಧ್ಯಾನ ಮಾಡೋದಕ್ಕೆ ಒಳಗೊಟ್ಟೋಗ್ತಿರಲ್ಲ, ಹೊರಗಡೆ ಹೋಗೋದು ನಡೆಯೋದು ಗೊತ್ತಿದ್ರು ನಿಮ್ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಫುಲ್ ಡೀಪ ಹೊಟ್ಟೋಗ್ತೀರ. ನಿದ್ರೆಯಲ್ಲಿ ಎಬ್ಸಕ್ ಸಾಧ್ಯವಾ? ಒಂದ್ ದಿನಿಗೆ ನೀರು ತಂದಾಕ್ಬೇಕು ಮೈ ಮೇಲೆ, ಆಮೇಲೆ ಎಚ್ಚರ ಆಗತ್ತೆ. ಆ ವಿಶ್ವಾಮಿತ್ರನ ಅಡಗಿಸಕ್ ಹೋದ್ಲು ಯಾರು? ಡ್ಯಾನ್ಸ್ ಆಡಿ ಅರ್ಧ ಬಟ್ಟೆ ಉಟ್ಕೊಂಡು. ಆ ಟೀಸೇ ಬಿದ್ದಿಲ್ಲ ಅವ, ಸುಮಾರು ಹೊತ್ತು ಡ್ಯಾನ್ಸ್ ಆಡಿದ್ರು. ತಡ್ಕೊಳಕಾಗದೆ ಧ್ಯಾನದಿಂದ ಹೊರಗೆ ಬಂದ ಅವ. ಧ್ಯಾನ ಸ್ಥಿತಿ ಅಂತ ಅನ್ನೋದು ಗಾಢ ಆಗಿರುತ್ತೆ. ನಿದ್ರೆ ಡೀಪ್ ಸ್ಲೀಪ್ ಹೋಗ್ತೀವಿ ನೋಡಿ, ಅದಕ್ಕಿನ್ನ ಒಳಗಡೆ ಹೋಗಿರುತ್ತೆ ಧ್ಯಾನ ಅನ್ನೋದು. ಸಮಾಧಿ ಸ್ಥಿತಿ ಅಂತಂದ್ರೆ ಹೊರಗೆ ಬರೋದು ಕಟ್ಟ, ನಾವೇನು ಮಾಡಕ್ಕಾಗಲ್ಲ, ಅವರಾಗೆ ಬರಬೇಕು ಸಮಾಧಿಯಿಂದ. ಸಮಾಧಿ ಸ್ಥಿತಿ 6 ಸ್ಥಿತಿ ಇದೆ. ಏನೋ ತಲೆಗೆಟ್ಟೋಯ್ತು, ನೀವು ಬಂದ್ಬಿಡ್ತೀರಾ ಅಂತ ಕಾಣುತ್ತೆ, ಭಯ ಆಗುತ್ತೆ ನಂಗೆ. ಮದುವೆ ಮಾಡ್ಕೊಂಡು ಚೆನ್ನಾಗಿರಿ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ತುಂಬಾ ಇಂಟ್ರೆಸ್ಟ್ ಇದೆ ಪಾಪ ನಿಮಗೆ ಆಧ್ಯಾತ್ಮ.